ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಬಿಜಾಪುರ ಹೋಗುವಂತಹ VRL ಟ್ರಾವೆಲ್ಸ್ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಮಲ್ಟಿ ಎಕ್ಸೆಲ್ ವೋಲ್ವೋ AC ಸ್ಲೀಪರ್ ಬಸ್ಸು. ಇಲ್ಲಿ ಬಸ್ ನೋಡ್ಬೋದು. ಇದು B11R ಗಾಡಿ. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ, ರೂಟಿಂಗ್ ಬಗ್ಗೆ ಹಾಗೆ ಫೆಸಿಲಿಟೀಸ್ ಬಗ್ಗೆ ಎಲ್ಲ ಡ್ರೈವರ್ ಹತ್ರ ಕೇಳಿ ತಿಳ್ಕೊಳ್ಳೋಣ, ಅಂದರೆ VRL ಸ್ಟಾಫ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ನೀವು ಔಟ್ಸೈಡ್ ನೋಡ್ಬೋದು ಗಾಡಿ ಹೇಗಿದೆ ಅಂತ. ನನಗೆ ಈ ವೋಲ್ವೋದಲ್ಲಿ ಇದು ನನ್ನ ಫೇವ್ರೆಟ್ ಬಸ್ಸು, B11R. ಅಂದರೆ ಪವರ್ಫುಲ್ಲು. ನನಗೆ ಇವಾಗ ಬರ್ತಿರೋ ಗಾಡಿಗೆ ಹೋಲಿಸಿದ್ರೆ ನನಗೆ ಇದು ತುಂಬ ಇಷ್ಟ ಈ ಬಸ್ಸು. ಸೊ ನಾನಿವಾಗ ಡ್ರೈವರ್ನ ಕೂಡ ಮಾತಾಡಿಸ್ತೀನಿ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಮತ್ತು ನಾನು ಇಂಟೀರಿಯರ್ಸ್ ಬಗ್ಗೆ ಕವರ್ ಮಾಡ್ತೀನಿ. ಹೊರಗಡೆ ಎಲ್ಲ ತೋರಿಸ್ತೀನಿ ನೋಡಿ ಹೇಗಿದೆ. ತುಂಬ ಲೆಂತಿ ಗಾಡಿ. ಹಾಯ್ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ರುದ್ರಗೌಡ ಅಂತೇಳಿ. ಯಾವ ಸರ್ ನಿಮ್ಮದು? ಶಿರಟ್ಟಿ ತಾಲೂಕು, ಗದಗ ಡಿಸ್ಟ್ರಿಕ್ಟ್. ಗದಗ್. ತುಂಬ ಲಾಂಗ್ ಡಿಸ್ಟೆನ್ಸ್ ಬೆಂಗಳೂರಿಂದ. ಹೌದು ಸರ್. ಸೊ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಡ್ರೈವಿಂಗು? ಮೊದಲೆಲ್ಲ ಲಾರಿ ಓಡಿಸಿದ್ದೆ, ಈಗ ಒಂದು 4 ವರ್ಷ ಆಯ್ತು ಸರ್. VRL ಒಂದು ಓವರಾಲ್ ಎಷ್ಟು ವರ್ಷ ಆಯ್ತು ಸರ್ ಎಕ್ಸ್ಪೀರಿಯನ್ಸ್? ಊರಲ್ಲಿ ಅದರಲ್ಲಿ ಒಂದು 4 ವರ್ಷ ಮಾಡಿದ್ದೆ ಸರ್. ಓಕೆ, ಒಂದು 8-10 ವರ್ಷ ಎಕ್ಸ್ಪೀರಿಯನ್ಸ್. 8 ವರ್ಷ ಆಯ್ತು ಸರ್. ಸರ್, ಇದು B11R ಹೇಗಿದೆ ಸರ್ ಗಾಡಿ? B11R ಚೆನ್ನಾಗಿದೆ ಸರ್. ಓಕೆ, ಎವರೇಜ್ ಸ್ವಲ್ಪ ಕಡಿಮೆ, ಅಂದರೆ ಪಿಕಪ್ ಒಳ್ಳೆ ಪಿಕಪ್ ಚೆನ್ನಾಗಿದೆ, ಮೈಲೇಜ್ ಕಡಿಮೆ ಅಂತಿದೆ. ಎಷ್ಟು ಸಿಗುತ್ತೆ ಸರ್ ಮೈಲೇಜು? ಮೈಲೇಜ್ 260 ರಿಂದ 3 ವರೆಗೂ ಬರ್ತದೆ. 3 ಅಷ್ಟೇ ಆವ್ರೇಜು. ಸೊ ಮ್ಯಾನೇಜ್ ಆಗುತ್ತೆ ಸರ್ ಅದು ಮ್ಯಾನೇಜ್ ಆಗುತ್ತೆ ಸರ್ ಫುಲ್ ಆದರೆ. ಸೊ ಈಗ ನೀವು ಹೇಳಿದ್ರಿ ಇಲ್ಲಿಂದ ಈಗ ಬಸ್ಸು ಬಿಜಾಪುರ ಹೋಗುತ್ತೆ ಅಂತ ಹೇಳಿದ್ರಿ. ಹೌದು ಸರ್. ಎಷ್ಟೊತ್ತಿಗೆ ಓಡ್ತಾ ಇದ್ದೀರಿ ಸರ್ ಇಲ್ಲಿಂದ? ERC ಇಂದ 8:30 ತೆಗಿತೇವೆ. ಪಾರ್ಕಿಂಗ್ ಪ್ಲೇಸಿಂದ? ಪಾರ್ಕಿಂಗ್ ಪ್ಲೇಸ್ ಇಂದ. ಓಕೆ. ಮತ್ತೆ ಪಿಕಪ್ ಪಾಯಿಂಟ್ ಇದೆ. ಓಕೆ, ಎಲ್ಲೆಲ್ಲಿದೆ ಸರ್ ಯೂಶುವಲ್ ಆಗಿ? ವಜ್ರಹಳ್ಳಿ, ಓಕೆ, ಎರ್ತ್ಲಹಳ್ಳಿ, ಮತ್ತೆ 4th ಬ್ಲಾಕ್, ಓಕೆ, ಬನಶಂಕರಿ. ಓಕೆ. ನೀವು ಅಂದರೆ ಸಿಟಿ ಒಳಗಡೆ ಹೋಗ್ಬೇಕು ನೀವು? ಹೌದು ಸರ್, ಸಿಟಿ ಒಳಗೆ. ಸೊ ಆಗಿರೋ ಮೆಜೆಸ್ಟಿಕ್ ನೀವು ಬರೋದು ಎಷ್ಟೊತ್ತಾಗುತ್ತೆ ಸರ್? ಮೆಜೆಸ್ಟಿಕ್ 11 ಗಂಟೆ ಇದೆ ಸರ್. ಇವಾಗ ಪೀಕ್ ಅವರ್ಸ್ ಟ್ರಾಫಿಕ್ ಬೇರೆ ಇರುತ್ತೆ. ಕವರ್ ಆಗುತ್ತೆ ಸರ್. ಓಕೆ, ಬಟ್ ಎಷ್ಟು ಒಂದು 2-3 ಅವರ್ ಟ್ರಾಫಿಕ್ ಎಲ್ಲ ಇರ್ತೀರಾ? 2 ಅವರಲ್ಲಿ ಆಗ್ತದೆ. ಓಕೆ. ಸೊ ಸಿಟಿ ಬಿಡೋತ್ತಿಗೆ ಎಷ್ಟೊತ್ತಾಗುತ್ತಾ? ಸಿಟಿ ಬಿಡುವಾಗ ಗಾಂಧಿನಗರಿಂದ ಮೆಜೆಸ್ಟಿಕ್ ಇಂದ 11:15 ಬಿಡ್ತೇನೆ ನಾನು. ಸೊ ಅದೇ 11:15 ಅಲ್ಲಿಂದ ಗೊರಗುಂಟೆಪಾಳ್ಯ ಅಲ್ಲೆಲ್ಲ ಪಿಕಪ್ ಮಾಡ್ಕೊಂಡು ಹೊರಡ್ತೀರಾ? 12 ಗಂಟೆ ಆಗ್ತದೆ ಗೊರಗುಂಟೆಪಾಳ್ಯ ಹೋಗುವಾಗ. 12 ಆಗುತ್ತೆ. ಓಕೆ. ಸೊ ಮಾರ್ನಿಂಗ್ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ ಸರ್? ಮಾರ್ನಿಂಗ್ ಒಂದು 8-8:30 ಮಾರ್ನಿಂಗ್ ಆಗ್ತದೆ ಸರ್. 8:30 ಆಗುತ್ತೆ. ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿಂದ? ಇಲ್ಲಿಂದ ಒಂದು 630 ಕಿಲೋಮೀಟರ್ ಆಗುತ್ತೆ ಸರ್. 600 ಅಂದರೆ ಇಬ್ರು ಡ್ರೈವರ್ಸ್ ಇರ್ತೀರಾ? ಡಬಲ್ ಡ್ರೈವರ್ ಸರ್. ಇದು AC ಗಾಡಿ ಅಲ್ಲ? AC ಗಾಡಿ ಸರ್. ಇದು ಫೆಸಿಲಿಟಿ ಅಂತ ಒಂದು ಯೂಶುವಲ್ ಆಗಿ ನಿಮ್ದು ಏನಿರುತ್ತೆ ಸರ್ ಫೆಸಿಲಿಟಿ ಅಂದರೆ? ಫೆಸಿಲಿಟಿ ಏನಿಲ್ಲ ಸರ್, ಅಂದ್ರೆ ಈಗ ಮಿನಿಮಮ್ ಚಾರ್ಜ್ ನಮ್ದು 800 ರೂಪಾಯಿ ಇರ್ತದೆ. ಅಂದರೆ ಕಡಿಮೆ ಇದೆ ಚಾರ್ಜಸ್? ಕಡಿಮೆ. ಓಕೆ. ಮತ್ತೆ ಸೀಸನ್ ಅಲ್ಲಿ ಸ್ವಲ್ಪ 100-200 ರೂಪಾಯಿ ಹೆಚ್ಚಿಗೆ. ಸೊ ಬೇರೆ ಬಸ್ಸಸ್ಗಳು ನಿಮ್ದು ಕಡಿಮೆ ಅಂತ ಒಂದು ಅದು ಆ್ಯಪಲ್ಲಿ ಚೆಕ್ ಮಾಡ್ಕೋಬೋದು. ಡೇ ಬೈ ಡೇ ಅದು ಚೇಂಜಸ್ ಇರುತ್ತೆ, ಬಟ್ ಆವ್ರೇಜ್ ಕಡಿಮೆ ಇರುತ್ತೆ ರೇಟು. ಸೊ ಫೆಸಿಲಿಟಿ ವೈಸ್ ಚೆನ್ನಾಗಿದೆ. ಓಕೆ ಸರ್. ಈಗ ನೀವು ಇದು ಹೇಳಿದಲ್ಲ, ಇದು B9R B11R ಅಂತ ಗಾಡಿ ಎಲ್ಲ ಇರುತ್ತಲ್ಲ, ಮತ್ತು ಈಗ 9600 ಬಂದಿದೆ. ಯೂಶುವಲ್ ಆಗಿ ಏನು ಚೇಂಜಸ್ ಇರುತ್ತೆ ಸರ್? ಅಂದರೆ ನನಗೆ ಬಸ್ಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ಏನು ಡಿಫ್ರೆನ್ಸ್ ಅಂತ ಏನು ಬರುತ್ತೆ ಸರ್ ಅದರಲ್ಲಿ? ಚೇಂಜಸ್ ಏನಿಲ್ಲ ಸರ್, ಆದರೆ B11R ಅಲ್ಲಿ ಸ್ವಲ್ಪ ಪಿಕಪ್ ಕಮ್ಮಿ ಆಗ್ತದೆ, ಅಂದರೆ ಆದಷ್ಟು ಸ್ಪೀಡ್ ಹೋಗಲ್ಲ. ಓಕೆ. ಇದರಲ್ಲಿ ಪಿಕಪ್ ಇದೆ, ಆದರೆ ಸ್ವಲ್ಪ ಡೀಸೆಲ್ ಜಾಸ್ತಿ ಕುಡಿತದೆ ಅಷ್ಟೇ. ಅಂದರೆ ಮೈಲೇಜ್ ಕಡಿಮೆ ಆಗುತ್ತೆ ಅಂತ. ಓಕೆ, ಬಟ್ ಪವರ್ಫುಲ್ ಇಂಜಿನ್. ಕಂಫರ್ಟ್ ಆಗಿದೆ. ಓಕೆ, ಎರಡು ಕಂಫರ್ಟ್. ಇದು B9600 ಅದು ಏನು ಸರ್? ಅದು ಸೇಮ್ ಸರ್. ಸೇಮು. ಅಂದರೆ ಏನು ಜಸ್ಟ್ ಮಾಡಲ್ ಅಥವಾ ಹೆಸರು ಚೇಂಜ್ ಅಷ್ಟೇ? ಸ್ವಲ್ಪ ಚೇಂಜ್ ಆಗ್ತದೆ. ಓಕೆ. ಇದು ಸೀಟಿಂಗ್ ಕೆಪಾಸಿಟಿ ಏನು ಸರ್? ಪ್ಯಾಸೆಂಜರ್ ಕೆಪಾಸಿಟಿ? ಇದು 36 ಸರ್. 36. ಆವ್ರೇಜ್ ಫುಲ್ ಆಗುತ್ತೆ ಸರ್ ಗಾಡಿ? ಈಗ ಬೆಳಗಾಂ ಅಂತ ಬಂದರೆ ಯಾವ್ಯಾವ ರೂಟಲ್ಲಿ ಹೋಗ್ತೀರಾ ಸರ್? ಬೆಳಗಾವಿ ಬಂದರೆ ಸಾರಿ, ಬಿಜಾಪುರ ಅಲ್ಲ? ಬಿಜಾಪುರ ಅಂದ್ರೆ ಇಲ್ಲಿಂದ ತುಮಕೂರಿಂದ ಚಿತ್ರದುರ್ಗ, ಓಕೆ, ಹೊಸಪೇಟೆ, ಓಕೆ, ಇಳಕಲ್ಲು, ಬಿಜಾಪುರ ಆಗಿ ಹೋಗ್ತದೆ. ಓಕೆ. ಯೂಶುವಲ್ ಆಗಿ ಎಲ್ಲ ಬಸ್ಸಸ್ ಅದೇ ರೂಟ್ ಇಲ್ಲ ಸರ್? ಬೆಳಗಾಂ ಅದು ಯಾವುದೇ ಹೋದ್ರು ಆಲ್ಮೋಸ್ಟ್ ಚಿತ್ರದುರ್ಗ ಹೋಗ್ತಾರೆ, ಹೋಗ್ತಾರೆ ಎಲ್ಲ ಬಸ್ಗಳು. ಮತ್ತು ಇನ್ನೊಂದು ನಿಮ್ಮದು ಡಿಸ್ಕೌಂಟ್ ಎಲ್ಲ ಈಗ 15% ಅಂತೆಲ್ಲ ಇದೆಯಲ್ಲ ಸರ್? ಅಂದರೆ ಈಗ ರೇಟು ಈಗ ಸಿಂಗಲ್ಗೂ ಡಬಲ್ಗೂ ಏನಾದ್ರು ಚೇಂಜಸ್ ಇದೆಯಾ ಸರ್? ಚೇಂಜಸ್ ಇದೆ ಸರ್. ಓಕೆ. ಡಬಲ್ ಅಲ್ಲಿ ಇದ್ರೆ ಡಬಲ್ ಅಲ್ಲಿ ಚೇಂಜಸ್ ಬರ್ತದೆ. ಅಂದ್ರೆ ಒಂದು 50-100 rupees ವೇರಿಯೇಷನ್ ನಾನು ನೋಡಿದ್ದೀನಿ. ಸಿಂಗಲ್ ಬರ್ತದೆ ಸರ್. ಓಕೆ. ಸೊ ಅದೆಲ್ಲ ನಾವು ಆ್ಯಪಲ್ ಚೆಕ್ ಮಾಡ್ಕೋಬೋದು. ಓವರಾಲ್ ಫೆಸಿಲಿಟೀಸ್ ಚೆನ್ನಾಗಿದೆ ಸರ್. ಈಗ ನೀವು ಬಿಜಾಪುರ ಈಗ ಹೊರಡ್ತಿದ್ದೀರಲ್ಲ, ನಾಳೆ ಮತ್ತೆ ಇದೇ ರೂಟಾ ಸರ್? ಸೇಮ್ ರಿಟರ್ನ್ ವಾಪಸ್ ಬೆಂಗಳೂರು ಆಗ್ತದೆ ಸರ್. ಬೆಂಗಳೂರು ಅಂದ್ರೆ ಡೈಲಿ ಹೋಗಿ ಬರೋದಷ್ಟೇ? ಡೈಲಿ ಇಲ್ಲ ಸರ್, ರೊಟೇಷನ್ ಪ್ರಕಾರ ಇದ್ದಾವೆ ಗಾಡಿ. ಅಲ್ಲ, ಈಗ ನಿಮ್ಮದು ವೀಕ್ಲಿ ಅಂತ ಬಂದರೆ ಎಷ್ಟು ಟ್ರಿಪ್ ಆಗುತ್ತೆ ಹಂಗೆ ಲೆಕ್ಕ ಹಾಕಿದ್ರೆ? ವೀಕ್ಲಿ ಅಂದರೆ ಒಂದು ವೀಕ್ಲಿ ಅಂತ ಏನಿಲ್ಲ ಸರ್, ಯಾಕಂದ್ರೆ ಇವತ್ತು ಬಿಜಾಪುರ ಹೋಗಿ ವಾಪಸ್ ರಿಟರ್ನ್ ಬಂದ್ರೆ ಬೇರೆ ಇನ್ನೊಂದು ರೂಟ್ ಅಲ್ಲಿ ಚೇಂಜ್ ಆಗ್ತದೆ ನಮ್ದು. ಅಂದ್ರೆ ನಿಮ್ದು ಇದು ರೆಗ್ಯುಲರ್ ರೂಟ್ ಇಲ್ಲ? ರೆಗ್ಯುಲರ್ ರೂಟ್ ಇಲ್ಲ ಸರ್. ಟ್ರಿಪ್ ಶೀಟ್ ಕೊಡ್ತಾರೆ, ಅದ್ರ ಪ್ರಕಾರ ಹೋಗೋದು? ಕೊಡ್ತಾರೆ, ಅದ್ರ ಪ್ರಕಾರ ಹೋಗ್ಬೇಕು ಸರ್. ಹಾಗಿದ್ರೆ ನಾನು ಕೇಳೋದು, ಈಗ ರೋಡ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ನೀವು ಇವತ್ತು ಇಲ್ಲಿ ಹೋಗ್ತೀರಾ, ನಾಳೆ ಮಂಗಳೂರು ಸೈಡ್ ಹೋಗ್ತೀರಾ ಅನ್ಕೊಳ್ಳಿ, ಹೆಂಗ್ ತಿಳ್ಕೊತೀರಾ ಸರ್? ಸರ್ ಅದು ಡ್ರೈವಿಂಗ್ ಅಂದಮೇಲೆ
ಇವತ್ತೊಂದು ರೂಟ್ ಹೋದ್ರೆ ಇನ್ನೊಂದು ರೂಟ್ ಅಲ್ಲಿ ನಮ್ಗೆ ಗೊತ್ತಾಗ್ಬಿಡ್ತದೆ ಸರ್. ಈಗ ಮಂಗಳೂರು ಸೈಡ್ ಎಲ್ಲ ಹೋಗಿದ್ದೀರಾ ಗೊತ್ತಾಗ್ತದೆ ಅಥವಾ ಕೊಲೀಗ್ಸ್ನ ಕೇಳಿ ತಿಳ್ಕೊತೀರಾ? ಅಂದ್ರೆ ಯೂಶುವಲ್ ಆಗಿ ಸಕಲೇಶ್ಪುರ ಎಲ್ಲ ಜಾಮ್ ಇರುತ್ತೆ, ರೋಡ್ ಇನ್ನೂ ರೆಡಿ ಮಾಡ್ತಿದ್ದಾರೆ, ನಾನು ಮೊನ್ನೆ ಕೂಡ ಹೋಗಿದ್ದೆ. ಹೌದು ಸರ್. ಸೊ ಜಾಮ್ ಇರುತ್ತೆ, ಅದೆಲ್ಲ ಕೇಳಿ ತಿಳ್ಕೊತೀರಾ ಹಿಂಗಿದೆ? ತಿಳ್ಕೊತೇವೆ, ಯಾಕಂದ್ರೆ ನಮ್ದು ವೇರ್ಲ್ ಅಂತ ಒಂದು ಗ್ರೂಪ್ ಇದೆ. ಓಕೆ, ಅದರಲ್ಲಿ ಮೆಸೇಜ್ ಹಾಕ್ತಾರೆ ಅವರು, ಈ ತರ ಜಾಮ್ ಆಗಿದೆ, ಓಕೆ, ಈ ತರ ಈ ರೂಟ್ ಅಲ್ಲಿ ಹೋಗಿ, ಓಕೆ, ಈ ರೂಟ್ ಬ್ಲಾಕ್ ಆಗಿದೆ ಅಂತೇಳಿ ಎಲ್ಲ ಮಾಹಿತಿ ಕೊಡ್ತಾರೆ ನಮಗೆ ಗ್ರೂಪ್ ಅಲ್ಲಿ. ಮತ್ತೆ ನಿಮ್ದು ಡೈರೆಕ್ಟ್ ಬಿಜಾಪುರ್ನ ಸರ್ ಡಿವಿಯೇಷನ್ ಅಂದ್ರೆ ಸ್ವಲ್ಪ ಹೈವೇ ಇಂದ ಸ್ವಲ್ಪ ಒಳಗೇನೆ ಏನಾದ್ರು ಹೋಗ್ತೀರಾ? ಒಳಗೇನಿಲ್ಲ ಸರ್, ಎಲ್ಲ ಮೇನ್ ರೋಡ್. ಇವು ಕೆಲವೊಂದು ಬಸ್ ಒಂದ್ ಸ್ವಲ್ಪ ಬೆಂಗಳೂರು ಮಾತ್ರ ಸಿಟಿ ಒಳಗೆ ಹೋಗ್ತಾರೆ ಪಿಕಪ್. ಮತ್ತೆ ಡ್ರಾಪ್ ಕೂಡ ಹಂಗೆ ಇರುತ್ತೆ ಸರ್ ಅಥವಾ ಬಿಜಾಪುರದಲ್ಲೇ ಡ್ರಾಪ್ ಒಳಗೆ ಸರ್? ಒಂದೇ KSC ಬಸ್ ಸ್ಟ್ಯಾಂಡ್ ಅಲ್ಲಿ, ಅದೇ ಮೇನ್ ಅಲ್ಲೇ ಸ್ಟಾಪ್. ಮರಾಠಿ ವಿದ್ಯಾಲಯ ಇದೆ, ಅಲ್ಲೇ ನಮ್ದು VRL ಆಫೀಸ್ ಇದೆ, ಓಕೆ, ಅಲ್ಲೇ ಡ್ರಾಪಿಂಗ್ ಮಾಡ್ತಾರೆ. ಓಕೆ, ನಿಮ್ದು ಗದಗ ಅಂತ ಹೇಳಿದ್ರೆ ಸರ್. ಸರ್ ಈಗ ಟೂರಿಸಂ ಅಂತ ಬಂದ್ರೆ ಗದಗಲ್ಲಿ ಏನ್ ನೋಡೋದು ಇದೆ ಸರ್ ನಿಮ್ಗೆ ಗೊತ್ತಿರೋ ಹಾಗೆ? ಈಗ ಪ್ಯಾಸೆಂಜರ್ಸ್ ಬರ್ತಾರೆ ಗದಗ್ಗೆ ಹೋಗ್ಬೇಕು ಅಂತ, ಸೊ ಏನ್ ಅಡ್ವೈಸ್ ಮಾಡ್ತೀರಾ ಸರ್ ನಿಮ್ಗೆ ಗೊತ್ತಿರೋ ಹಾಗೆ? ಈಗ ನಾನು ಜಸ್ಟ್ ಪ್ಯಾಸೆಂಜರ್ ನೋಡೋ ಥರ ಕೇಳ್ತೀನಿ, ಈಗಂದ್ರೆ ನಿಮ್ಗೆ ಗೊತ್ತಿರುತ್ತೆ ಸರೌಂಡಿಂಗ್ ಅಲ್ಲಿ ಗದಗ ಹತ್ರ ಏನಿರ್ಬೋದು? ಪುಟ್ಟರಾಜ ಗವಾಯಿಗಳ ಮಠ ಇದೆ ಸರ್, ಮಠ ಅದು ಫೇಮಸ್ ಅಲ್ಲ ಸರ್ ಅದು? ಓಕೆ, ಅದೊಂದು. ಓಕೆ, ಅಂದ್ರೆ ಇವಾಗ ಹೋದ್ರೆ ಬಿಸಿಲಲ್ಲ ಸರ್ ತುಂಬಾ? ಬಿಸಿಲು ಇದೆ ಎಲ್ಲ ಕಡೆ. ಅದು ಬಾರ್ಡರ್ ಸರ್? ಅದು ಬಾರ್ಡರ್ ಏನಿಲ್ಲ ಸರ್. ಓಕೆ, ಬಾರ್ಡರ್ ಏನಿಲ್ಲ, ಕರ್ನಾಟಕ ಒಳಗೇನೆ ಇದೆ. ನಿಮ್ದು ಗದಗ ಆದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ, ಯಾವ ಸಿಟಿ ಬರುತ್ತೆ? ನೆಕ್ಸ್ಟ್ ಹುಬ್ಳಿ ಬರ್ತದೆ. ಓಕೆ, ಹುಬ್ಳಿ ಮತ್ತೆ ಈ ಕಡೆ ಅಲ್ಲ ಹುಬ್ಳಿ ಆದ್ಮೇಲೆ ಗದಗ ತಾನೆ? ಗದಿಯಿಂದ ಆ ಕಡೆ ಹುಬ್ಬಳ್ಳಿ ಆಗ್ತದೆ. ಓಕೆ, ಓಕೆ, ಅಂದ್ರೆ ಈ ಕಡೆನೇ ಆಗ್ತದೆ ನಮ್ಗೆ. ಗದಗ ಅಷ್ಟೇ ಬಾರ್ಡರ್ ಏನಿಲ್ಲ, ಇಲ್ಲ, ಸ್ವಲ್ಪ ಒಳಗಡೆನೆ ಇದೆ ಅಲ್ಲ? ಒಳಗೆ ಇದೆ. ಓಕೆ, ಕರ್ನಾಟಕ ಒಳಗಡೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ನಾನು ಮುಂಚೆನೇ ಹೇಳಿದಾಗೆ ಅವರು ಬ್ಯಾಂಗ್ಳೂರ್ ಟು ಬಿಜಾಪುರ್ ಹೋಗ್ತಾ ಇದ್ದಾರೆ. ಇದು B11R ಗಾಡಿ, ನನ್ನ ಫೇವ್ರೆಟ್ ಬಸ್ಸು. ನೀವು ಇಲ್ಲಿ ನೋಡ್ಬೋದು, ಇದು ನೋಡಿ ಸಿಂಗಲ್ ಸೈಡ್ ಅಪ್ಪರ್ ಬರ್ತು ಹೀಗಿದೆ. ಸ್ಪೆಷಲಿ ಈ ಬಸ್ ನನಗೆ ಏನಕ್ಕೆ ಇಷ್ಟ ಅಂದರೆ ಕಂಫರ್ಟ್ನೆಸ್ಸು. ನೀವು ಇಲ್ಲಿ ನೋಡ್ಬೋದು ನೋಡಿ ಹೇಗಿದೆ, ಕರೆಕ್ಟಾಗಿ ಇಲ್ಲಿ ನೀವು ಲೆಗ್ಸ್ನ ಇಡಲಿಕ್ಕೆ ಫೆಸಿಲಿಟಿ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಿ ಹೊರಗೋದು ಕೂಡ ಹೇಗೆ ಫೆಸಿಲಿಟಿ ಮಾಡಿದ್ದಾರೆ. ಇವಾಗ 9600 ಗಾಡಿನಲ್ಲಿ ನಾನು ನೋಡಿದಾಗೆ ಸ್ಟ್ರೈಟ್ ಇರುತ್ತೆ, ಅಂದರೆ ನಮ್ಗೆ ಅದು ಇಷ್ಟು ಕಂಫರ್ಟ್ನೆಸ್ ಇರೋಲ್ಲ. ಇದು ಥಿಕ್ನೆಸ್ ಅಂತ ಬಂದರೂ ಕೂಡ ಸ್ವಲ್ಪ ವಿಡ್ತ್ ಇದು ಜಾಸ್ತಿ ಇದೆ, ಸೊ ತುಂಬ ಕಂಫರ್ಟಾಗಿರುತ್ತೆ. ಬಟ್ 9600ದಲ್ಲಿ ನಾನು ನೋಡಿದಾಗೆ ಸ್ಟ್ರೈಟ್ ಇರುತ್ತೆ, ಅಂದರೆ ತುಂಬ ಈ ಥರ ಬೆಂಡಾಗಿರಲ್ಲ ಹೊರಗೋದಕ್ಕೆ. ಸೊ ಹಾಗಾಗಿ ಈ ಬಸ್ ನಂಗೆ ತುಂಬ ಇಷ್ಟ. ಮತ್ತು ಇನ್ನೊಂದು ಇಲ್ಲಿ ನೀವು ಸ್ಲಿಪ್ಪರ್ಸ್ ಎಲ್ಲ ಏನು ಸ್ಟ್ಯಾಂಡ್ ಇಡ್ತಿರಲ್ಲ ಅದ್ರ ಕೆಳಗಡೆ ಕೂಡ ಈ ಥರ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಕಂಫರ್ಟಾಗಿ ಕಾಲನ್ನೆಲ್ಲ ಇಡ್ಬೋದು. ಇದು ಅಪ್ಪರ್ ಸೈಡು ಡಬಲ್, ಹಾಗೆ ಇದು ಲೋವರ್ ಸೈಡು ಹೀಗಿದೆ ನೋಡಿ. ಬ್ಲ್ಯಾಂಕೆಟ್ ಇದೆ, ನೀವು ಅಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಇಡ್ಲಿಕ್ಕೆ ಸ್ಟ್ಯಾಂಡ್ ಮಾಡಿದ್ದಾರೆ. ಕಂಫರ್ಟಾಗಿದೆ ಗಾಡಿ ಮಾತ್ರ. ಇದು ಎಮರ್ಜೆನ್ಸಿ ಡೋರು ಇಲ್ಲಿರುತ್ತೆ ನೋಡಿ, ಎಮರ್ಜೆನ್ಸಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಓಪನ್ ಮಾಡ್ತಾರೆ, ನೀವು ಎಮರ್ಜೆನ್ಸಿ ಅಂತ ಇದ್ದಾಗ ಅಲ್ಲಿ ಫೆಸಿಲಿಟೀಸ್ ಮಾಡಿದ್ದಾರೆ. ಮತ್ತು ಫೈರ್ ಎಲ್ಲದಕ್ಕೂ ಸೇಫ್ಟಿ ಪರ್ಪಸ್ ಕೂಡ ಮಾಡಿದ್ದಾರೆ. ಓವರಾಲ್ ಫೆಸಿಲಿಟಿ ಚೆನ್ನಾಗಿದೆ. ಸೊ ನೀವೇನಾದರೂ ಬಿಜಾಪುರ ಸೈಡ್ ಹೋಗೋದಿದ್ರೆ ಈ ಬಸ್ಸಿನ ಒಂದು ಫೆಸಿಲಿಟಿ ಯೂಟಿಲೈಸ್ ಮಾಡ್ಕೋಬೋದು. ಹಿಂದೆಯಿಂದ ಇದು ನೋಡಿ ಹೇಗಿದೆ ಗಾಡಿ. ಕಂಫರ್ಟಬಲ್ ಆಗಿದೆ ಗಾಡಿ ಮಾತ್ರ. ಸೊ ನೀವೇನಾದ್ರು ಬಿಜಾಪುರ ಸೈಡ್ ಹೋಗೋದಿದ್ರೆ, ಚಿತ್ರದುರ್ಗ ಸೈಡ್ ಹೋಗೋದಿದ್ರೆ ಈ ಬಸ್ಸಿನ ಒಂದು ಫೆಸಿಲಿಟೀಸ್ನ ಯೂಟಿಲೈಸ್ ಮಾಡ್ಕೋಬೋದು. ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. Thank you, sir. Okay.